ನಮಸ್ಕಾರ ಸ್ನೇಹಿತರೆ, ಮೂರನೇ ಟೆಸ್ಟ್ ಪಂದ್ಯದ ಗೆಲುವಿನ ಬಳಿಕ ಭಾವುಕರಾದ ರೋಹಿತ್. ಭರ್ಜರಿ ಗೆಲುವಿನ ಕ್ರೆಡಿಟ್ ರೋಹಿತ್ ನೀಡಿದ್ಯಾರಿಗೆ ಗೊತ್ತಾ? ಅಷ್ಟಕ್ಕೂ ಮೂರನೇ ಟೆಸ್ಟ್ ಪಂದ್ಯ ಗೆದ್ದಾದ ಬಳಿಕ ರೋಹಿತ್ ಹೇಳಿದ್ದೇನು ಎಂಬುದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ. ಅದಕ್ಕಿಂತಲೂ ಮೊದಲು ನೀವು ಕೂಡ ರೋಹಿತ್ ಶರ್ಮಾ ಹಾಗೂ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯವನ್ನ ಭಾರತ ತಂಡವು 434 ರನ್ಗಳಿಂದ ಗೆದ್ದುಕೊಂಡಿದೆ. ಇದರೊಂದಿಗೆ ಸರಣಿಯಲ್ಲಿ 2-1 ಮುನ್ನಡೆಯನ್ನ ಸಾಧಿಸಿದೆ. ಈ ಪಂದ್ಯದಲ್ಲಿ ಸೋತಿರುವ ಇಂಗ್ಲೆಂಡ್ ತಂಡ ಉಳಿದಿರುವ 2 ಪಂದ್ಯಗಳಲ್ಲಿ ತಿರುಗೇಟನ್ನ ನೀಡಲು ಇನ್ನಿಲ್ಲದ ಕಸರತ್ತನ್ನ ನಡೆಸಬೇಕಾಗಿದೆ. ಗೆಲುವಿಗೆ ಭಾರತ ನೀಡಿದ 557 ರನ್ಗಳ ಗುರಿಯನ್ನ ಬೆನ್ನಟ್ಟಿದ ಇಂಗ್ಲೆಂಡ್ ತಂಡ ಟಾರ್ಗೆಟ್ನ ಅರ್ಧದಷ್ಟು ರನ್ ಕಲೆ ಹಾಕಲು ಕೂಡ ಸಾಧ್ಯವಾಗಲಿಲ್ಲ. ಬಸ್ ಬಾಲ್ ಕ್ರಿಕೆಟ್ ಮೂಲಕ ಆಂಗ್ಲರು ಆಟವನ್ನ 5ನೇ ದಿನಕ್ಕೆ ಕೊಂಡೊಯ್ಯುತ್ತಾರೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು. ಆದರೆ ಭಾರತದ ಬೌಲಿಂಗ್ ದಾಳಿಗೆ ಮಕಾಡೆ ಮಲಗಿದ ಇಂಗ್ಲೆಂಡ್ ತಂಡದ ಪರ ಒಬ್ಬನೇ ಒಬ್ಬ ಬ್ಯಾಟರ್ ಬಿಗ್ ಇನ್ನಿಂಗ್ಸ್ ಇರಲಿ, ಅರ್ಧಶತಕದ ಇನ್ನಿಂಗ್ಸ್ ಸಹ ಆಡಿರಲಿಲ್ಲ. ತಂಡದ ಪರ ಬಾಲಂಗೋಚಿಯಾದ ಮಾರ್ಕ್ವುಡ್ ಕಲೆ ಹಾಕಿದ 33 ರನ್ಗಳಷ್ಟೇ ಅತ್ಯಧಿಕ ರನ್ಗಳಾದವು. ಇನ್ನು ಈ ದಾಖಲೆಯ ಗೆಲುವಿನ ಬಳಿಕ ಮಾತನಾಡಿದ ತಂಡದ ನಾಯಕ ರೋಹಿತ್ ಶರ್ಮಾ ರವರು ತಂಡದ ಪ್ರದರ್ಶನದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಲ್ಲದೆ ಗೆಲುವಿನ ಶ್ರೇಯವನ್ನ ಯುವ ಆಟಗಾರರಿಗೆ ನೀಡಿದ್ದಾರೆ. ಸ್ನೇಹಿತರೆ, ಪಂದ್ಯ ಮುಗಿದ ಬಳಿಕ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ವೇಳೆ ಮಾತನಾಡಿದ ರೋಹಿತ್ ರವರ ಬಳಿ ಮೊದಲ ಇನ್ನಿಂಗ್ಸ್ ನಲ್ಲಿ ಇಂಗ್ಲೆಂಡ್ ನ ಆಕ್ರಮಣಕಾರಿ ಆಟವನ್ನ ನೋಡಿದ ನಂತರ ನಿಮಗೆ ಏನೆನಿಸಿತು ಎಂಬ ಪ್ರಶ್ನೆ ಕೇಳಲಾಯಿತು. ಈ ಪ್ರಶ್ನೆಗೆ ಉತ್ತರಿಸಿದ ರೋಹಿತ್ ರವರು ಅವರು ಕಳೆದ ದಿನ ಆಕ್ರಮಣಕಾರಿ ಆಟವನ್ನ ಆಡುವ ಮೂಲಕ ಒತ್ತಡವನ್ನ ಹೇರಿದರು. ಆದರೆ ನಾನು ಆಂಗ್ಲ ಬ್ಯಾಟರ್ಗಳನ್ನ ಸಾಮಾನ್ಯರಂತೆ ನೋಡಲು ಸಲಹೆ ನೀಡಿದ್ದೆ. ಅದರ ನಂತರ 3ನೇ ದಿನದಾಟದಲ್ಲಿ ನಾವು ಮತ್ತೆ ಲಯ ಕಂಡುಕೊಂಡಿದ್ದು ನಮಗೆ ಸಂತೋಷವನ್ನ ಉಂಟು ಮಾಡಿತ್ತು ಎಂದು ಹೇಳಿದ್ದಾರೆ. ಇನ್ನು ಮಾತು ಮುಂದುವರಿಸಿದ ಅವರು, ಹಾಗೆಯೇ ಜಡೇಜಾ ಬ್ಯಾಟಿಂಗ್ ಕ್ರಮಾಂಕ ಬದಲಿಸಿದ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ರೋಹಿತ್ ರವರು, ಜಡೇಜರವರನ್ನ 5ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಕಳಿಸುವ ಉದ್ದೇಶವೂ ಇತ್ತು. ಅವರಿಗೆ ಅನುಭವವಿದೆ. ಅಲ್ಲದೆ ನಮಗೆ ಆ ಸಂದರ್ಭದಲ್ಲಿ ಲೆಫ್ಟ್ ಅಂಡ್ ರೈಟ್ ಕಾಂಬಿನೇಷನ್ ಬೇಕಾಗಿತ್ತು ಎಂದು ರೋಹಿತ್ ಹೇಳಿದ್ದಾರೆ. ಸ್ನೇಹಿತರೆ, ಇನ್ನು ಮಾತು ಮುಂದುವರಿಸಿದ ಅವರು, ಎಲ್ಲಕ್ಕಿಂತ ಹೆಚ್ಚಾಗಿ ಭಾರತದಲ್ಲಿ ಟಾಸ್ ಗೆಲ್ಲುವುದು ನಿಜವಾಗಿಯೂ ಮುಖ್ಯವಾಗಿದೆ. ಆದರೆ ಪಂದ್ಯದಲ್ಲಿ ತಿರುಗೇಟು ನೀಡುವಲ್ಲಿ ಬೌಲರ್ಗಳ ಪಾತ್ರ ನಿರ್ಣಾಯಕವಾಗಿರುತ್ತದೆ. ಇದನ್ನ ನಮ್ಮ ಬೌಲರ್ಗಳು ನಿರೀಕ್ಷೆಯಂತೆ ಮಾಡಿದ್ದಾರೆ. ಇದನ್ನ ಮರೆಯಲು ಆಗುವುದಿಲ್ಲ. ನಮ್ಮ ಅನುಭವಿ ಬೌಲರ್ ಮಧ್ಯದಲ್ಲಿ ಲಯ ಕಳೆದುಕೊಂಡಿದ್ದರು. ಆದರೆ ಮತ್ತೊಂದೆಡೆ ಜಡೇಜಾ ಉತ್ತಮವಾಗಿ ಬೌಲಿಂಗ್ ಮಾಡಿದರು. ಅವರ ಬ್ಯಾಟ್ ನಲ್ಲಿಯೂ ಅತ್ಯುತ್ತಮ ರನ್ಗಳನ್ನ ನೀಡಿದರು. ಯಶಸ್ವಿ ಜೈಸ್ವಾಲ್ ಒಬ್ಬ ಶ್ರೇಷ್ಠ ಆಟಗಾರ. ಅವರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ಅವರು ಉತ್ತಮ ಪ್ರದರ್ಶನವನ್ನ ಮುಂದುವರಿಸಬೇಕು ಎಂದರು. ಸ್ನೇಹಿತರೆ, ನೋಡಿದ್ರಲ್ಲ ಬಂಧುಗಳೇ, ಮೂರನೇ ಟೆಸ್ಟ್ ನ ಭರ್ಜರಿ ಗೆಲುವಿನ ಬಳಿಕ ರೋಹಿತ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.